ಮುಲ್ಕಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ. ಇವರಿಬ್ರು ಮತ್ತೆ ನಾನು ಇಷ್ಟು ಜನ ಹೋಗ್ತಾ ಇದ್ದೇವೆ. ನಾವು ಇಷ್ಟು ಜನ ಹೋಗ್ತಿದ್ದೇವೆ. ನಾವೀಗ ಮುಲ್ಕಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ. ಇಲ್ಲಿ ನೋಡಿ ಬ್ಯಾಂಡ್ ಬತ್ಲಿಕ್ಕೆ ಬರ್ತಿದ್ದಾನೆ ಪ್ರೀತಮ್. ಇನ್ನು ಗೋವಾಕ್ಕೆ ಹೋಗುದು. ಈಗ ಒಂದು 324ಗೆ ಒಂದು ಇದುಂಟು ಟ್ರೈನ್, ಮಸ್ತಾಗಂಧ ಎಕ್ಸ್ಪ್ರೆಸ್, ಅದರಲ್ಲಿ ಹೋಗುದು. ರೈಲ್ ಬಂತು, ರೈಲ್. ಈಗ ಹೊರಟಿತ್ತು. ನಾವೀಗ ಅದೇ ಕಾರ್ದು ಕತ್ತಲೆ ಈಗ ಟೈಮ್ 6:60 ಇನ್ನ 6:52 6:52 ಆಯ್ತು. 52 ಆಯ್ತು. ನಾವೀಗ ಎಲ್ಲಿ ಮಿರ್ಜಾನದಲ್ಲಿದ್ದೇವೆ. ಮಿರ್ಜಾನ ಈಗ ಟ್ರೈನ್ ನಿಂತಿದೆ ಇಲ್ಲಿ. ದಾದೆಯ ನಾವೊಂದು 3:15ಗೆ ಬಂದಿದ್ವಿ ರೈಲಲ್ಲಿ. ಈಗ 8:50 ಆಯ್ತು. ಗೋವಾಗೆ ರೀಚ್ ಆದ. ವಿ ಆರ್ ಅಟ್ ಗೋವಾ. ಒಂದು 5-5:30 ಗಂಟೆ ಜರ್ನಿಯ ನಂತರ ನಾವು ಮುಲ್ಕಿ ಸ್ಟೇಷನ್ ಇಂದ ಈಗ ಮಡ್ಗಾಂವ್ ಸ್ಟೇಷನ್ ಅಲ್ಲಿ ಇದ್ದೇವೆ. ನಾವು ಹೋಗುವಾಗ ಇಲ್ಲಿಗೆ ಟ್ಯಾಕ್ಸಿ ಅವರೆಲ್ಲ ನಿಂತಿರ್ತಾರೆ. ಟ್ಯಾಕ್ಸಿ ಅಂತ ಕರೀತಿರ್ತಾರೆ. ನಿಮ್ಗೆ ಟ್ಯಾಕ್ಸಿಗೆ ಅದಕ್ಕೆ ಅಂತ ಅವರ ಹತ್ರ ರೂಮ್ ಇದ್ದ ಬಗ್ಗೆ. ನಾವು ಮಡ್ಗಾವಿಗೆ ಬಂದ್ವಿ. ಅಲ್ಲಿಂದ ನಾರ್ತ್ಗೆ ಹೋಗ್ಲಿಕ್ಕೆ 1,500 ಹೇಳಿದ್ರು ಬಾಡಿಗೆ. ಈಗ ಅದರಲ್ಲಿ ಈಗ ಬುಕ್ ಮಾಡಿದ್ವಿ. ಇನ್ನು ಹೋಗ್ಬೇಕು. 9:30 ಆಗ್ತಾ ಬಂತು ಟೈಮ್ ರಾತ್ರಿ. ನೀವು ಸ್ವಲ್ಪ ಬರುವವರೆಲ್ಲ ಚರ್ಚೆ ಮಾಡ್ಬೇಕು. ಇಲ್ಲಿ ಚರ್ಚೆ ಮಾಡಿ ಇಲ್ಲಾಂದ್ರೆ ಮಂಗೆ ಮಾಡ್ತಾರೆ. ರೂಮಿದ್ದೆಲ್ಲ ಅದು ಆಗುದಿಲ್ಲ, ಸ್ವಲ್ಪ ಕಮ್ಮಿ ಹೇಳಿ. ನಮ್ಮದು ರೂಮಿದ್ದು 2300 ಅಂತೆ ದಿನಕ್ಕೆ. 6 ಜನ. ಇನ್ನೊಬ್ಬ ಬರ್ತಾನೆ ಅಂತೆ. ಕಾರ್ ಬುಕ್ ಆಯ್ತು ನಮ್ದು 1,500ಕ್ಕೆ. ಇದು ರಿಯಲ್ ನೋಡಿ, ರಿಯಲ್ ಐಟಿಗ ಇದರಲ್ಲಿ ಹೋಗುದು ನಾವು. ಅವರೆಲ್ಲ ನಂಬರ್ ಇದು ಮಾಡ್ತಿದ್ದಾರೆ. ನಮಗೆ ರೂಮ್ ಎಲ್ಲ ಇದು ಮಾಡಿ ಕೊಟ್ಟವರು, ಮತ್ತೆ ಗಾಡಿ ಎಲ್ಲ ಇದು ಮಾಡಿ ಕೊಟ್ಟವರು, ಬುಕ್ ಮಾಡಿ ಕೊಟ್ಟವರು ಹೇಳಿದ್ರು ಯಾವುದಕ್ಕೆ ಬೇಕಾದರೂ ಆಗಿ ಹುಡುಗಿಯರ ವಿಷಯಕ್ಕೆ ಒಂದು ಹೋಗಬೇಡಿ, ಎಲ್ಲ ನಮ್ಮದು ಹಣವನ್ನು ಬೋಳಿಸಿ ಕಳಿಸ್ತಾರೆ ಅಂತ. ಅದಕ್ಕೆ ಇಲ್ಲಿಗೆ ಬರುವವರೆಲ್ಲ ಹುಡುಗಿಯರನ್ನು ನೋಡ್ಲಿಕ್ಕೆ ಅದಕ್ಕೆ ಅಂತ ಬರಬೇಡಿ. ಕುಡಿದು ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಿ, ಹುಡುಗಿಯರ ವಿಷಯಕ್ಕೆ ಒಂದು ಹೋಗ್ಬೇಡಿ. ಇಲ್ಲದಿದ್ರೆ ನಿಮ್ಗೆ ಒಂದು ದೊಡ್ಡ ಅದು ಲೈಫಲ್ಲಿ. ಅದಕ್ಕೇನೆ ಹೆಣ್ಣು ಹಣ್ಣು ಮಣ್ಣು ಅದರ ಹಿಂದೆ ಹೋಗ್ಬಾರ್ದು ಹೇಳುದು.
ರೂಮು, ಇದಕ್ಕೆ 1900 ಅಂತೆ ಈ ರೂಮಿಗೆ. ಬೆಡ್ ಮಾತ್ರ ಭಾರಿ ಒಳ್ಳೇದುಂಟು, ಭಾರಿ ಸಸ್ಪೆನ್ಷನ್. ಇಲ್ಲಿಂದ ನಮಗೆ ಬಾಲ್ಕನಿ ಉಂಟು, ಬಾಲ್ಕನಿ ಇವರು ನೋಡಿ, ಬಾಲ್ಕನಿಯಿಂದ ಇಣುಕೋದು. ತುಂಬಾ ಪಬ್ಸ್ ಎಲ್ಲ ಇರ್ತದೆ ಅಲ್ಲಿ, ಕರೀತಾರೆ ಪಬ್ಸ್, ಬನ್ನಿ ಬನ್ನಿ ಅಂತ ಕರೀತಾರೆ. ಬಾಗ ಬೀಚ್ ಇಲ್ಲೆಲ್ಲ ನಾವೀಗ ಬಾಗ ಬೀಚಲ್ಲಿದ್ದೀವಿ. ಇಲ್ಲಿ ತುಂಬ ಅಲ್ಲಿಂದ ಇಲ್ಲಿವರೆಗೆ ಫುಲ್ಲು ರೆಸ್ಟೋರೆಂಟ್ಸ್, ಪಬ್, ಅದು ಇದು ಎಲ್ಲ ಉಂಟು. ಕಮ್ಮಿ 30 ರೂಪಾಯಿಗೆ ಸಿಗುತ್ತಿದ್ದೆ ನಮಗೆ, ಲಾಸ್ಟ್ಗೆ ಇದೇ ಗತಿ. ಇಲ್ಲಿ ವಡಪಾವ್ ಬೈದೆ ಮಾರ ಇತ್ತೆ ಬಾರದಲ್ಲಿ. ಈಗ ವೆಗೇಟರ್ ಬೀಚಲ್ಲಿದ್ದೀವಿ. ವೆಗೇಟರ್ ಬೀಚ್ ಅಂತ ತುಂಬ ಈ ಕಡೆ ಉಂಟು, ಮೇನ್ ನಾರ್ತ್ ಗೋವಾ ಹತ್ರ, ತುಂಬ ಒಳಗಡೆ. ನಾವು ಪೆಟ್ರೋಲ್ ಹಾಕಲಿಕ್ಕೆ ಬಂದಿದ್ವಿ, ಅಲ್ಲಿಂದ ಯಾವುದಾದ್ರು ಬೀಚ್ ನೋಡುವ ಅಂತ ಬಂದ್ವಿ. ಈಗ ಇಲ್ಲಿದ್ದೀವಿ ಈ ಬೀಚಲ್ಲಿ. ಸ್ವಲ್ಪ ವೋಡ್ಕ ಮತ್ತು ಬಿಯರ್ ಎಲ್ಲ ತಗೊಂಡು ಇಲ್ಲಿ ಮಲಗಿದ್ದೀವಿ. ಮಾಡ್ತಿದ್ದಾರೆ ನನ್ನ ಜೊತೆ ಇದ್ದವರೆಲ್ಲ. ಬೀಚ್ ಇದ್ದಾರೆ, ಆ ಕಡೆ ಸ್ನಾನ ಎಲ್ಲ ಮಾಡ್ತಿದ್ದಾರೆ. ತಿರುಗಾಡ್ಲಿಕ್ಕೆ ಇದು ಸ್ಕೂಟಿ ಸಿಗ್ತದೆ ನಮಗೆ, ಎಲ್ಲಿ ಬೇಕಾದ್ರೆ ಸ್ಕೂಟಿ ಮತ್ತು ಕಾರ್ ಸಿಗ್ತದೆ ರೆಂಟಿಗೆ. ಸ್ಕೂಟಿಗೆ 400 ಉಂಟು ಒನ್ ಡೇ, ಕಾರಿಗೆ ಎಷ್ಟು ಗೊತ್ತಿಲ್ಲ, 1400 ಅಂತ. ಎಲ್ಲ ಬೀಚ್ ಎಲ್ಲ ಸುತ್ತಿ ಈಗ ಬಂದದ್ದು, ರಾತ್ರಿ ಆಯಿತು. ಮಧ್ಯಾಹ್ನ ಹೋಗಿದ್ವಿ, ಇನ್ನು ರಾತ್ರಿ ಇಲ್ಲಿ ವಾಗ ಬೀಚ್ ಆ ಕಡೆ, ಅಲ್ಲಿ ಸುತ್ತಬೇಕು. ಫುಡ್ಡಿಗೆಲ್ಲ ಹೋಗುದು. ತುಂಬ ಒಂದು ಗೋವಾದಲ್ಲಿ ಒಂದು ಅಫೋರ್ಡೆಬಲ್ ಆಗಿ ಸಿಗ್ತದೆ ಇಲ್ಲಿ ಫುಡ್. ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿ, ಅದಕ್ಕೆ ನಾವು ಇಲ್ಲಿಗೆ ಬರೋದು, ಬಾಗ ಬೀಚ್ ಹತ್ರ. ನಾವೀಗ ಪ್ಯಾರಾ ರೋಡಲ್ಲಿ ಇದ್ದೇವೆ ನೋಡಿ. ಇಲ್ಲೆಲ್ಲ ತೆಂಗಿನ ಮರ, ಇಲ್ಲಿ ಕೂಡ ತೆಂಗಿನ ಮರ. ಇದನ್ನು ನೋಡ್ಲಿಕ್ಕೆ ನಾವು ಗೋವಾಗೆ ಬಂದಿದ್ದೇವೆ. ಪ್ಯಾರಾ ರೋಡ್, ತೆಂಗಿನ ಮರ, ಈ ಕಡೆ ಗದ್ದೆ, ಈ ಕಡೆ ಕೂಡ ತೆಂಗಿನ ಮರ, ಇಲ್ಲಿ ಕೂಡ ಗದ್ದೆ, ಅಷ್ಟೇ. ಗೋವಾದ ಖರ್ಚು ವೆಚ್ಚ ನೋಡೋದಾದ್ರೆ ನಮಗೆ ಇಲ್ಲಿಂದ ಟ್ರೈನ್ಗೆ
ಪರ್ ಪರ್ಸನ್ಗೆ 150, ಬರೋಕ್ಕೆ 150, 300. ಮತ್ತು ನಮಗೆ ಅಲ್ಲಿ ರೂಮ್ ರೆಂಟ್ ಪರ್ ಡೇ 2000 ಬಿದ್ದಿದೆ. ನೀವು ಹುಡುಕಿದ್ರೆ ಅದಕ್ಕಿಂತ ಕಮ್ಮಿದು ಕೂಡ ಸಿಗ್ಬೋದು ರೂಮ್. ನೆಕ್ಸ್ಟ್ ಫುಡ್ಡು ನಾವಲ್ಲಿ ಬಾಗ ಬೀಚ್ ಹತ್ರ SS ಬ್ರದರ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಉಂಟು, ಅಲ್ಲಿಗೆ ಹೋದ್ವಿ. ಬೇರೆ ಕಡೆ ಎಲ್ಲ ತಿಂದ್ವಿ. ಮತ್ತು ನಮಗೆ ಅಲ್ಲಿ ಒಂದು ರೆಸ್ಟೋರೆಂಟ್ ಸಿಕ್ಕಿತ್ತು, ಅಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಉಂಟು. ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿ, ಫುಡ್ ಅಂತೂ ಕಾಸ್ಟ್ಲಿ, ಆಲ್ಕೋಹಾಲ್ ಚೀಪ್ ಆದರೂ ಫುಡ್ ಕಾಸ್ಟ್ಲಿ. ಇದು ಹೋದ್ಮೇಲೆ ಅಲ್ಲಿಂದ ಆಲ್ಕೋಹಾಲ್ ತರೋದಾದರೆ ಫ್ಲೈಟಲ್ಲಿ 5 ಲೀಟರ್ ಎಲ್ಲ ಉಂಟು. ಆದರೆ ಟ್ರೈನ್ ಮತ್ತು ನಮ್ಮ ಕಾರಲ್ಲೆಲ್ಲ ತರಬೇಕಾದ್ರೆ ಚೆಕ್ ಮಾಡ್ತಾರೆ, ಚೆಕಿಂಗ್ ಉಂಟು, ಹಾಗಾಗಿ ತರಲಿಕ್ಕೆ ಆಗಲಿಲ್ಲ. ತರಬೇಕಾದ್ರೆ ಪೊಲೀಸ್ನವರಿಗೆ ಸ್ವಲ್ಪ ಫೈನೆಲ್ಲ ಕಟ್ಟಿ ತರ್ಬೋದು.